ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಏಕೆಂದರೆ ನಾವು ಸೇವಿಸುವ ದೇವರು ಜೀವವುಳ್ಳ ದೇವರು. ಕರ್ತನು ಬರುವ ಸಮಯ ಹತ್ತಿರವಾಯಿತು. ಇನ್ನು ಯಾರ್ಯಾರು ಯೂಟ್ಯೂಬ್ ನೋಡ್ತಾ ಇದ್ದಾರೋ, ಯಾರ್ಯಾರು ರಕ್ಷಣೆ ಹೊಂದಿಲ್ಲವೋ, ಯೇಸುಸ್ವಾಮಿ ಬೇಕು ಎಂದು ನಂಬಲಿಲ್ಲವೋ, ನಂಬಿಕೆಯಿಂದ ಒಪ್ಪಿಕೊಳ್ಳ್ರಿ. ಯೇಸುಸ್ವಾಮಿ ಬರೋ ಟೈಮ್ ಹತ್ರ ಆಯಿತು. ಆತನೇ ನಿಜವಾದ ರಕ್ಷಕನು. ಈ ದಿನ ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಕರ್ತನ ನಾಮ ಮಹಿಮೆ ಪಡಿಸಿಬಿಟ್ಟು ನಾವು ವಾಕ್ಯದ ಕಡೆಗೆ ಧ್ಯಾನ ಮಾಡೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಎಲ್ಲರೂ ಕಣ್ಗಳನ್ನು ಮುಚ್ಚಿ. ಕರ್ತನ ಪ್ರಕಾಶ ನಮ್ಮನ್ನು ಪ್ರಕಾಶಿಸಬೇಕು. ಪರಿಶುದ್ಧಾತ್ಮನನ್ನು ನಾವು ಸ್ವಾಗತ ಮಾಡೋಣ. ಪರಿಶುದ್ಧಾತ್ಮನಿಲ್ಲದೆ ಸೇವೆಯಾಗಲಿ, ಕುಟುಂಬದಲ್ಲಾಗಲಿ, ಆಫೀಸಲ್ಲಾಗಲಿ, ಸಭೆಯಲ್ಲಾಗಲಿ ನಾವು ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಆತನು ನಮ್ಮ ಜೊತೆಯಲ್ಲಿದ್ದರೆ ನಮ್ಗೆ ಯಾವ ಭಯವೂ ಇಲ್ಲ. ಎಲ್ಲವನ್ನು ನಡೆಸಿಕೊಡಲು ಶಕ್ತನಾಗಿದ್ದಾನೆ. ಬನ್ನಿರಿ, ಕಣ್ಗಳನ್ನು ಮುಚ್ಚಿ. ಸತ್ಯವೇದ ವಾಕ್ಯಗಳನ್ನು ತೆಗೆದುಕೊಂಡಿದ್ದೀರಾ ಎಂದು ನಾನು ನಂಬಿದ್ದೇನೆ. ತಕ್ಷಣ ನಿಮ್ಮ ಸತ್ಯವೇದ ವಾಕ್ಯವನ್ನು ತೆಗೆದುಕೊಡ್ರಿ. ಅರ್ಥ ಆಯ್ತಾ? ಬನ್ನಿರಿ, ಆರಾಧಿಸೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಯೇಸುವೇ, ಪರಲೋಕ ತಂದೆ, ಸ್ತೋತ್ರ 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 ಸ್ತೋತ್ರ. ಇಗೋ ಪರಿಶುದ್ಧಾತ್ಮನೇ, ನಿನ್ನನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ದೇವನೇ, ಸ್ತೋತ್ರ ಸ್ತೋತ್ರ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವರು, ಅಲ್ಲಿ ನಾನು ಇಳಿದು ಬರುತ್ತೇನೆ ಎಂದು ನಿನ್ನ ವಾಕ್ಯ ಹೇಳ್ತದೆ ಏಸಪ್ಪ. ಹೌದಪ್ಪ ದೇವನೇ, ಈ ಸೇವೆಯಲ್ಲಿ ನೀನು ಇಳಿದು ಬರಬೇಕು. ನನ್ನನ್ನು, ನನ್ನ ಕುಟುಂಬವನ್ನು, ನೋಡುವವರ ಕುಟುಂಬಗಳನ್ನು ದೇವನೇ ನೀನು ಪ್ರಕಾಶಿಸಿ ಮಾನಿಸಿ ನಿಲ್ಲಿಸಲು ಶಕ್ತನಾಗಿದೆಯಪ್ಪ. ಆಶೀರ್ವದಿಸು ದೇವನೇ. ರಿಬಲ ಶಕರ ನಮನ ರಿಗಲ ಬಲ ಶಬರ ಬರಬರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಲಿಸುವ ಆತ್ಮನೇ, ಪರಿಶುದ್ಧ ಚಲಿಸುವ ಆತ್ಮನೇ, ನಿಸುವ ಆತ್ಮನೇ, ಒಣನೆಲದೋಳ್ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಪರಿಶುದ್ಧಾತ್ಮನೇ, ಒಣನೆಲದೋಳ್ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಪರಿಶುದ್ಧಾತ್ಮನೇ, ನಿನ್ನನ್ನು ನಾ ಸ್ವಾಗತಿಸುವೆ. ಪರಿಶುದ್ಧ ಆತ್ಮನೇ, ನಿನ್ನನ್ನು ನಾ ಸ್ವಾಗತಿಸುವೆ. ಅಭಿಷೇಕದಲ್ಲಿ ನನ್ನನ್ನು ನಡೆಸು ಯೇಸುವೇ. ನಿನ್ನಾಮ ಮಹಿಮೆ ಹೊಂದಲಿ. ಪರಿಶುದ್ಧಾತ್ಮನೇ, ನಿನ್ನನ್ನು ನಾ ಸ್ವಾಗತಿಸುವೆ. ಹೌದು ಪರಿಶುದ್ಧಾತ್ಮನೇ, ನೀನು ತಾರೆ ನಿಯಂತ್ರಿಸಬೇಕಪ್ಪ. ನಿನ್ನ ಅಭಿಷೇಕ ನಮ್ಮ ಒಬ್ಬೊಬ್ಬರ ಮೇಲೆ, ನೋಡುವವರ ಮೇಲೆಯೂ ನನ್ನ ಮೇಲೆಯೂ ಕುಟುಂಬವನ್ನು ಎಲ್ಲವನ್ನು ಒಪ್ಪಿಸಿಕೊಟ್ಟು ಮಾನಿಸಿ ತಗ್ಗಿಸಿ ಒಪ್ಪಿಸಿಕೊಡ್ತಾ ಇದ್ದೀವಿ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಮಾರನಾಥ, ಸ್ವಾಮಿ ಬೇಗ ಬರ್ತಾರೆ. ಅರ್ಥ ಆಯ್ತಾ? ಎಲ್ಲರೂ ಕರಗಳನ್ನೆತ್ತಿ ಮಾರನಾಥ ಅಂತೇಳಿ ಹಲ್ಲೆಲೂಯಾ ಅಂದಿದ್ದೀರಾ ಅಂತ ನಾನು ನಂಬುತ್ತೇನೆ. ಬನ್ನಿರಿ, ಈ ದಿನ ವಾಕ್ಯಕ್ಕೋಗಿ ವಾಕ್ಯದ ಕಡೆಗೆ 101ನೇ ಕೀರ್ತನೆ ತೆಗೆದುಕೊಳ್ಳ್ರಿ. 101ನೇ ಕೀರ್ತನೆಯಲ್ಲಿ ದಾವೀದನು ಮಾತನಾಡಿರೋದೇ, ಆಡಿರೋದೇ, ದೇವರು ಯಾವ ರೀತಿ ಪರಿಶುದ್ಧಾತ್ಮ ನಮ್ಮನ್ನು ನಡೆಸ್ತಾರೆ ಎನ್ನುವುದು ನಮ್ಮನ್ನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ಬಿಡೋಣ. ಹಲ್ಲೆಲೂಯಾ. ಜೀವವುಳ್ಳ ವಾಕ್ಯ ನಮ್ಮನ್ನು ಕೊರೆದು 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 ನಮ್ಮನ್ನು ರೂಪಿಸಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಓದಿಕೊಳ್ಳೋಣ. 101ನೇ ಕೀರ್ತನೆ 1, 2 ಓದಿಕೊಳ್ಳೋಣ. ಆಯಿತಾ? ಪಡಿಪಡಿಯಾಗಿ ಅಧ್ಯಾಯವಾಗಿ ನಾವು ಧ್ಯಾನಿಸೋಣ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು ಯೆಹೋವನೇ, ನಿನ್ನನ್ನು ಕೊಂಡಾಡುವೆನು. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು. ನನಗೆ ಯಾವಾಗ ನೀನು ದರ್ಶನ ಕೊಡ್ತೀಯಾ? ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ದಾವೀದನು ರಚಿಸ್ತಾ ಇರೋದು, ಈ ದಾವೀದನ ಹಾಡಿನ ವಾಕ್ಯ ನಾವು ಪಾಲಿಸ್ತಾ ಇದ್ದೀವ?
ನಾವು ಪ್ರೀತಿಯಿಂದ ದೇವರನ್ನು ಆರಾಧಿಸ್ತಾ ಇದ್ದೀವಾ? ಅಯ್ಯೋ ಟೈಮ್ ಆಗ್ತಾ ಇದೆ, ಅದು ಮಾಡಬೇಕಲ್ಲ, ಇದು ಮಾಡಬೇಕಲ್ಲ ಅಂತ ನೀನು ಆರಾಧಿಸ್ತಾ ಇದೆಯಾ? ದೇವರನ್ನು ಮನಪೂರ್ವಕವಾಗಿ ಆತ್ಮದಲ್ಲಿ ಆತನನ್ನು ಆರಾಧಿಸಬೇಕು ಅಲ್ವಾ ದೇವರ ಮಕ್ಕಳೇ? ಹಾಗಾದರೆ ದಾವೀದನು ಇಲ್ಲಿ ಹೇಳ್ತಾ ಇರೋದು, ಸನ್ಮಾರ್ಗ, ನಾನು ನಡೆಯುವ ಒಂದೊಂದು ಹೆಜ್ಜೆನೂ ಲಕ್ಷ್ಯವಿಟ್ಟು ನಾನು ನಡಿತೀನಿ. ಕರೆಗೆ ಯಾವ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾವ ದಾರಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾವ ವಿಷಯಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಲಕ್ಷಿಸಬೇಕು. ದಾವೀದನು ಹೇಳಿದ ಹಾಗೆ ನಾವು ಹೇಳಬೇಕು. ಮನೆಯೊಳಗೆ ಯಥಾರ್ಥ ಹೃದಯದಿಂದ ಪ್ರವರ್ತಿಸುವೆನು. ಯಥಾರ್ಥ ಹೃದಯ ದೇವರಿಗೆ ತುಂಬ ಇಷ್ಟ. ಯಥಾರ್ಥವಾದ ಹೃದಯ, ದಾವೀದನ ಹೃದಯ ದೇವರಿಗೆ ತುಂಬ ಇಷ್ಟ. ಯಥಾರ್ಥ ಹೃದಯದಲ್ಲಿ ತಗ್ಗಿಸುವಿಕೆಯಲ್ಲಿ ನಾವು ಕುಟುಂಬಗಳಲ್ಲಿ, ನಮ್ಮ ಆಫೀಸ್ಗಳಲ್ಲಿ, ಸಭೆಗಳಲ್ಲಿ, ನೆರೆಹೊರೆಯವರ ಮಧ್ಯದಲ್ಲಿ ಎಲ್ಲ ಕಡೆಯಲ್ಲಿಯೂ ನಾವು ನಡ್ಕೊಂಡ್ರೆ ಕರ್ತನು ತುಂಬ ಸಂತೋಷ ಪಡುತ್ತಾನೆ. ಕರ್ತನ ನಾಮ ಮಹಿಮೆ ಹೊಂದಲಿ. 101, 3, 4 ಓದಿಕೊಳ್ಳೋಣ ದೇವರ ಮಕ್ಕಳೇ. ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ, ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆಯೇ ನನಗೆ ಬೇಡ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದಿರುವೆನು. ಇಲ್ಲಿ ದಾವೀದನು ಹೇಳ್ತಾ ಇರೋದು, ನಾನು ಯಾರು ನೀಚವಾದ ಕ್ಯಾರೆಕ್ಟರ್ನಲ್ಲಿ ಅವ್ರು ನಡ್ಕೊಳ್ತಾ ಇರೋದನ್ನು ನಾನು ದೃಷ್ಟಿಸ್ತಾ ಇಲ್ಲ ದೇವರೇ, ನಾನು ಗಮನಿಸ್ತಾ ಇಲ್ಲ. ಆ ಥರ ದುರಾಚಾರ ನಾನು ದೂರ ಮಾಡ್ತೀನಿ ದೇವರೇ, ಅಂದರೆ ಹಾಗೆ ಮಾಡುತ್ತೇನೆ, ಅದ್ರ ಗೊಡವೆಯೇ ನನಗೆ ಬೇಡಪ್ಪ. ಆ ಪಾಪದ ಮಾರ್ಗ ನನಗೆ ಬೇಡವೇ ಬೇಡ, ಆ ಕ್ಯಾರೆಕ್ಟ್ರೇ ನನಗೆ ಬೇಡ ಅಂತ ದಾವೀದನು ಹೇಳ್ತಾ ಇರೋದು. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ. ಯಾವುದು ಮೂರ್ಖತನ ನನ್ನಲ್ಲಿದೆಯೋ ಅದು ಬಿಟ್ಟು ಹೋಗಲಿ ದೇವರೇ. ಕೆಟ್ಟತನವನ್ನು ಅರಿಯದಿರುವೆನು, ಕೆಟ್ಟದನ್ನು ನನಗೆ ಗೊತ್ತಾಗದೇ ಇರುವ ಹಾಗೆ ಅರಿಯದಿರುವೆನು ನಾನು ಅಂತ ದಾವೀದನು ಹೇಳುವ ಹಾಗೆ ನಾವು ಈ ದಿನಗಳಲ್ಲಿ ಎಷ್ಟು ದೇವರ ಮಕ್ಕಳು, ಎಷ್ಟು ಜನ ನಾವು ಹಿಂಗೆ ನಡ್ಕೊಳ್ತಾ ಇದ್ದೀವಿ. ಅನ್ಯ ಜನಗಳು ನೋಡುವರಾದರೆ ನೀವೆಷ್ಟು ಜನ ಈ ಥರ ಕ್ಯಾರೆಕ್ಟ್ರಲ್ಲಿ ನೀವು ನಡ್ಕೊಳ್ತಾ ಇದ್ದೀರಲ್ಲ, ಇದೆಲ್ಲ ದೇವರಿಗೆ ಇಷ್ಟ. ಯಾಕಂದರೆ ದೇವರ ಸ್ವಭಾವ ಆ ಥರನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ದೇವರ ಮಕ್ಕಳಾಗಿ ಜೀವನ ಮಾಡಬೇಕಾದ್ರೆ ಈ ಕ್ಯಾರೆಕ್ಟ್ರೆಲ್ಲ ಇರಬೇಕು ನಮ್ಮ ಹತ್ರ. ಅರ್ಥ ಆಯ್ತಾ? ಓದಿಕೊಳ್ಳೋಣ 101, 5, 6. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ಇದೇನೋ ಹಿಂಗೆ ಮಾಡಿಕೊಂಡು ನಾನು ಹೇಳಿದ್ದೆ ಕರೆಕ್ಟು ಅಂತ ಹೇಳ್ತಾರಲ್ಲ, ಅಂಥವರನ್ನು ನೋಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ ದೇವರೇ. ಆಗ ಚಾಡಿ ಹೇಳುವವರನ್ನು ನೋಡಿದ್ರೂ ನನಗಿಷ್ಟ ಇಲ್ಲ ದೇವರೇ ಅಂತ ದಾವೀದನು ಮೊರೆ ಇಡ್ತಾರೆ. ನಾವು ಯಾರ ಮೇಲೆ ಚಾಡಿ ಹೇಳಬೇಕು? ನಮಗೆ ಯಾಕೆ? ನಾವಾಯಿತು, ನಮ್ಮ ಕುಟುಂಬ ಆಯಿತು, ನಮ್ಮ ಸಭೆ ಆಯಿತು, ನಮ್ಮ ದೇವರಾಯಿತು ಅಂತ ನಾವು ನೋಡ್ಕೊಂಡು ಹೋಗಬೇಕು. ಒಂದು ವೇಳೆ ಯಾರಾದರೂ ಏನಾದರೂ ಹೇಳಿದ್ರೆ ಹೌದಾ ಅಂತ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ದಾವೀದನು ಇದೇ ರೀತಿ ಎಲ್ಲ ಪಾಲಿಸ್ತಾ ಇರಲಿಲ್ಲ. ಅದಕ್ಕೆ ದೇವರ ಹತ್ರ ಮೊರೆ ಇಡ್ತಾರೆ, ನಾನು ಹಿಂಗೆಲ್ಲ ಮಾಡಲ್ಲ ದೇವರೇ, ನನ್ನ ಹೃದಯ ನಿನಗೆ ಚೆನ್ನಾಗಿ ಗೊತ್ತಿದೆ ದೇವರೇ ಅಂತ. ಸೊಕ್ಕಿನ ಕಣ್ಣು, ಉಬ್ಬಿದ ಮನಸ್ಸು, ಸೊಕ್ಕಾಗಿ ನೋಡೋದು, ಸೊಕ್ಕಿನ ಎದೆಯನ್ನು ಬಡಿಸ್ಕೊಂಡು ಓ ಅಂತೇಳಿ ನೋಡೋದು, ಇಂಥವ್ರು ಇದ್ದಾರೆ. ಅಂಥವ್ರನ್ನ ನೋಡಿ ನಾವು ಅಸಹ್ಯ ಪಡಬಾರ್ದು. ದಾವೀದನಿಗೆ ಒಳ್ಳೆ ಮನಸ್ಸಿತ್ತು. ಅವರು ತಿದ್ದುಕೊಳ್ಬೇಕಾದ್ರೆ ಏನಾಗಬೇಕು? ಅವ್ರ ಮುಂದೆ ಮಾನಸ್ಥರಾಗಿ, ಮಾನ್ಯರಾಗಿ, ಯಥಾರ್ಥ ಹೃದಯದಿಂದ ನಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? 6 ಓದಿಕೊಡೋಣ 101. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ನೋಡಿ, ಕೆಟ್ಟದ ದಾರಿಯಲ್ಲಿ ಹೋಗದೆ, ಕೆಟ್ಟ ಮಾತುಗಳನ್ನು ಆಡದೆ, ಕೆಟ್ಟದನ್ನು ಚಿಂತೆ ಮಾಡದೆ, ದೇವರು ಹೇಳಿರುವ ಯಥಾರ್ಥ ಹೃದಯ ಅಂತ ದಾವೀದನು ಹೇಳಿದಾರಲ್ವ. ಹಾಗಾದರೆ ಅಂಥವ್ರನ್ನ ಆರಿಸಿಕೊಂಡು ಅವರ ಜೊತೆಯಲ್ಲಿ ನಾವು ವಾಸಿಸಬೇಕು, ನಡೆಯಬೇಕು, ಆರಿಸಿಕೊಳ್ಳಬೇಕು. ಅಂಥವರೇ ನಮ್ಮ ಜೊತೆಯಲ್ಲಿ ಸೇವೆ ಮಾಡಲು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ದಾವೀದನು ಹೇಳ್ತಾ ಇರೋದು. ನೋಡಿ, ನಮ್ಮ ಮನುಷ್ಯರು 2000 ವರ್ಷದಿಂದ ದಾವೀದನು ಈ ರೀತಿ ನಡ್ಕೊಂಡಿದ್ದು. ದೇವರಿಗೆ ಮೆಚ್ಚುಗೆಯಾದ ದಾವೀದನ ಹೃದಯ. ಅರ್ಥ ಆಯ್ತಾ? ನಾವು ನಮ್ಮ ಸುತ್ತಮುತ್ತಲು ನಮ್ಮ ಕುಟುಂಬಸ್ಥರು ಇರ್ಬೋದು, ಅನ್ಯ ಜನಗಳಿರ್ಬೋದು, ನೆರೆಹೊರೆಯರಿರ್ಬೋದು, ಆಫೀಸಲ್ಲಿರ್ಬೋದು, ಈ ಥರ ಕೆಟ್ಟ ಗುಣಗಳನ್ನು ಇಟ್ಟುಕೊಂಡಿರೋರು ಇದ್ದಾರೆ. ಅದಕ್ಕಂತ ಅವ್ರನ್ನ ನಾವು ಹಾಗೆ ಮಾಡಬಾರ್ದು. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅರ್ಥ ಆಯ್ತಾ? ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ನಾವು ಶುದ್ಧ ಹೃದಯ, ಯಥಾರ್ಥ ಹೃದಯದಿಂದ ಅವರ ಮುಂದೆ ನಾವು ಯಾವ ರೀತಿ ನಡ್ಕೊಳ್ತೀವೋ ಅವರು ಬದಲಾಯಿಸಲು ಸಾಧ್ಯ.
ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೊನೆಯದಾಗಿ ಓದಿಕೊಳ್ಳೋಣ 7, 8. 7ರಲ್ಲಿ ಮೋಸಗಾರ ನನ್ನ ಮನೆಯಲ್ಲಿ ಇರಲೇಬಾರದು, ಸುಳ್ಳುಗಾರ ನನ್ನ ಮುಂದೆ ನಿಲ್ಲಕೂಡದು. ಮೋಸಗಾರ, ಸುಳ್ಳುಗಾರ ನನ್ನ ಮುಂದೆ ಇರಬಾರ್ದು ದೇವರೇ, ನೀನು ಹಂಗೆ ನಡೆಸಬೇಕು ದೇವರೇ. ಯಾಕಂದರೆ ನಾನು ಶುದ್ಧ ಹೃದಯದಲ್ಲಿ ನಡೆಯಬೇಕಾದರೆ ಇಂಥವರು ನನ್ನ ಮುಂದೆ ಬರಬಾರ್ದು, ನನ್ನ ಜೊತೆಯಲ್ಲಿ ಇರಬಾರ್ದು ದೇವರೇ ಅಂತ ದಾವೀದನು ಯಥಾರ್ಥ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊನೆಯದಾಗಿ 8 ಓದಿಕೊಳ್ಳೋಣ. ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ಹಾಗಾದರೆ ದಾವೀದನ ದೇಶದಲ್ಲಿ ಯೆಹೋವನ ಪಟ್ಟಣ ಅಂತ ಹೇಳೋದು ಅರ್ಥ ಆಯ್ತಾ? ಅಲ್ಲಿ ಕೆಡುಕರೇ ಇರಬಾರ್ದು ದೇವರೇ, ದುಷ್ಟರು ಇರಬಾರ್ದು ದೇವರೇ, ಅವ್ರನ್ನೆಲ್ಲ ಓಡಿಸ್ಬಿಡ್ತೀನಿ ದೇವರೇ, ಸಂಹರಿಸುತ್ತಾ ಬರುವೆನು ಅಂತ ಹೇಳಿದ್ರೆ ಏನು? ರಾಜರು ಯಾವ ರೀತಿ ಯುದ್ಧ ಮಾಡ್ತಾರಲ್ವಾ, ಅಂಥವರನ್ನು ನನ್ನ ದೇಶದಿಂದ ಓಡಿಸ್ತೀನಿ ಅಂತ ದೇವರು ಹೇಳ್ತಾರೆ. ಹಾಗಾದರೆ ದೇವರ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ದೇಶದಲ್ಲಿ ಈ ರೀತಿಯ ಜನ ಇದ್ದರೆ, ಇಲ್ಲ ನಿಮಗೆ ಯಥಾರ್ಥ ಹೃದಯ ಇಲ್ಲದಿದ್ದರೆ, ಈ ದಿನಗಳಲ್ಲಿ ನಾವು ಯಥಾರ್ಥ ಹೃದಯದಲ್ಲಿ ನಾವು ನಡ್ಕೊಳ್ಳುವುದಕ್ಕೆ ಅಭ್ಯಾಸ ಮಾಡಬೇಕು. ವಾಕ್ಯಗಳನ್ನು ಓದಿ ಭಯಭಕ್ತಿಯಿಂದ ವಾಕ್ಯಗಳನ್ನು ಬರೆದಿಟ್ಟುಕೊಂಡು ಧ್ಯಾನ ಮಾಡಬೇಕು. ಕೆಟ್ಟವರ ಮಧ್ಯದಲ್ಲಿ ನಾವು ಕೆಟ್ಟವರಾಗಿ ಅವರ ಸ್ವಭಾವದಲ್ಲಿ ನಾವು ನಡ್ಕೊಳ್ಬಾರ್ದು. ನಾವು ಮಾದರಿಯಾಗಿ ನಡ್ಕೊಳ್ಳುವಾಗ ನಮ್ಮನ್ನು ನೋಡಿ ಅವರು ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ. ದೇವ್ರು ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಆ ನಂಬಿಕೆ ನಿಮಗೆ ಇರಬೇಕು. ಆ ನಂಬಿಕೆಯಿಂದ ನೀವು ಪ್ರಾರ್ಥಿಸಬೇಕು, ಕೃತಜ್ಞತೆ ಹೇಳಬೇಕು ದೇವರಿಗೆ. ತಿದ್ದಿಸೋಕ್ಕೇ ಆಗಲಿಲ್ವಾ ಒಬ್ಬನನ್ನು, ಅವನಿಗೋಸ್ಕರ ಕೃತಜ್ಞತೆ ಹೇಳ್ರಿ. ದೇವರೇ ಅವನು ಮಾರ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ, ಸಾಕು. ಯಾರ್ಯಾರು ದುಃಖದಲ್ಲಿದ್ದೀರ, ಮಕ್ಕಳಿಂದ, ಗಂಡನಿಂದ, ಹೆಂಡತಿಯಿಂದ, ನೆರೆಹೊರೆಯವರಿಂದ, ಆಫೀಸ್ನಲ್ಲಿ ಈ ರೀತಿ ನೀವು ಇರುವವರು, ನೀವು ಕೃತಜ್ಞತೆ ಮಾತ್ರ ಹೇಳ್ರಿ. ಅರ್ಥ ಆಯ್ತಾ? ದೇವರದನ್ನು ಬದಲಾಯಿಸಲು ಸಾಧ್ಯ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ದೇವರ ಮಕ್ಕಳೇ, ಎಲ್ಲವೂ ಸಾಧ್ಯವೇ. ಅರ್ಥ ಆಯ್ತಾ? ನಾವು ಕೊನೆಯದಾಗಿ ಆತ ನಾಮ ಮಹಿಮೆ ಪಡಿಸ್ಬಿಟ್ಟು ನಿಲ್ಲಿಸೋಣ. ಈ ವಾಕ್ಯ ಬರ್ಕೊಳ್ತಾ ಇದ್ದೀರಾ ವಾರ ವಾರ ಎಂದು ನಾನು ನಂಬಿದ್ದೇನೆ. ಹಲ್ಲೆಲೂಯಾ. ಇದು ನಾನು ಬರೆದಿರೋದಲ್ಲ, ಯೇಸು ಸ್ವಾಮಿ ಜೀವವುಳ್ಳ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಆತನನ್ನು ಆರಾಧಿಸಿ ನಾವು ಕೊನೆಯದಾಗಿ ಮುಗಿಸೋಣ. ಹಲ್ಲೆಲೂಯಾ. ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಲ್ವಾ? ಬನ್ನಿರಿ. ಸಾಧ್ಯವೇ, ಎಲ್ಲ ಸಾಧ್ಯವೇ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ಒಂದು ಅಸಾಧ್ಯವೂ ಒಂದು ಇಲ್ಲ. ಹೌದು ತಾನೇ? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ದೇವರ ಮಕ್ಕಳೇ. ಸಂತೋಷದಿಂದ ಆಲಯಕ್ಕೆ ಹೋಗ್ರಿ. ದೇವರು ನಿಮಗಾಗಿ ಕೊಟ್ಟಿರುವುದರಲ್ಲಿ ತೃಪ್ತಿಯಾಗಿದ್ದು ದೇವರ ನಾಮ ಮಹಿಮೆ ಪಡಿಸಿರಿ. ಗಾಡ್ ಬ್ಲೆಸ್ ಯು.